ನಮಸ್ಕಾರ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಬಂಜೆತನದ ಸಮಸ್ಯೆಯನ್ನು ಯಾವ ರೀತಿ ಪರಿಹಾರ ಮಾಡಿಕೊಂಡರೆ ನಿಮಗೆ ಶೀಘ್ರದಲ್ಲೇ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಬಂಜೆತನ ಎನ್ನುವುದು ಬಹಳ ನೋವು ಕೊಡುವಂತಹ ಸಂಗತಿಯಾಗಿದೆ. ಇದರಿಂದ ದಂಪತಿಗಳು ಚಿಂತೆಗೆ ಒಳಗಾಗಿ ಬದುಕಿನ ಸುಂದರ ಕ್ಷಣಗಳನ್ನು ಅನುಭವಿಸಲು ಸಾಧ್ಯವಾಗುತ್ತಿರುವುದಿಲ್ಲ. ಮದುವೆಯ ನಂತರ ಪ್ರತಿ ದಂಪತಿಗಳು ಕೂಡ ಮದುವೆಯಾದ ವರುಷದಲ್ಲೇ ಅವರ ಕನಸಿನ ಕೂಸು ಮಡಿಲು ತುಂಬಬೇಕು, ಅವರ ಮನೆಯನ್ನು ನಂದಗೋಕುಲ ಮಾಡಬೇಕೆಂದು ಬಯಸುತ್ತಾರೆ. ಆದರೆ ಕೆಲವರಿಗೆ ಈ ಕನಸು ನನಸಾಗಲು ವಿಳಂಬವಾಗ್ತಾನೆ ಇರುತ್ತೆ. ಈ ರೀತಿ ಆದಾಗ ನಿಮ್ಮಲ್ಲಿರುವ ನೋವು, ನಿರಾಸೆ ನಿಮ್ಮನ್ನು ದುಃಖಿತರನ್ನಾಗಿ ಮಾಡ್ತಾನೆ ಇರುತ್ತೆ. ನೀವು ಸಂತಾನ ಭಾಗ್ಯವನ್ನು ಪಡೆಯಬೇಕಾದರೆ ನಿಮ್ಮ ಜಾತಕದಲ್ಲಿ 5ನೇ ಮನೆಯಲ್ಲಿ ಗುರುಗ್ರಹವು ಪ್ರವೇಶ ಮಾಡಬೇಕಾಗುತ್ತದೆ. 5ನೇ ಮನೆಯು ಅಶುಭ ಗ್ರಹಗಳಿಂದ ಪ್ರಭಾವಿತವಾಗಿದ್ದರೆ ನೀವು ಸಂತಾನ ಪಡೆಯಲು ಕೆಲವು ಅಡೆತಡೆಗಳು ಉಂಟಾಗ್ತಾ ಇರುತ್ತವೆ. ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ಬಲಪಡಿಸಬೇಕಾದರೆ ನೀವು ಈ ರೀತಿಯಾಗಿ ಮಾಡಬೇಕಾಗುತ್ತದೆ. ಗುರುವಾರದ ದಿನದಲ್ಲಿ ಸೂರ್ಯೋದಯಕ್ಕೂ ಮೊದಲೇ ಶುಚಿಭೂತರಾಗಿ ಹಳದಿ ಬಟ್ಟೆಯನ್ನು ಧರಿಸಿ ಬಾಲಗೋಪಾಲನ ಫೋಟೋ ಅಥವಾ ವಿಗ್ರಹವನ್ನು ಪೂಜಿಸಬೇಕಾಗುತ್ತದೆ. ನಂತರ 1 ಲೋಟ ನೀರು ಹಾಗೂ ಬೆಲ್ಲವನ್ನು ತೆಗೆದುಕೊಳ್ಳಬೇಕು. ಒಂದು ಬಿಳಿ ಹಾಳೆಯನ್ನು ಕೂಡ ತೆಗೆದುಕೊಳ್ಳಬೇಕಾಗುತ್ತದೆ. ಹಾಳೆಯ ಮೇಲೆ ನಿಮ್ಮ ಹೆಸರನ್ನು ಬರೆದು ನಾವು ತಿಳಿಸುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಕೂಡ ಬರೆಯಬೇಕು. ಶಕ್ತಿಶಾಲಿಯಾದ ಮಂತ್ರ ಹೇಗಿದೆ: ದೇವನಾಂಚ ಋಷಿನಾಂಚ ಗುರುಕಾಂಚನ ಸನ್ನಿಭಂ ಬುದ್ಧಿಭೂತ ತ್ರಿಲೋಕೇಶಾಂ ತಂ ನಮಾಮಿ ಬೃಹಸ್ಪತಿಂ ಓಂ ಮಹಾಗ್ರೀಂ ಗ್ರಾಂ ಸಹ ಗುರುವೇ ನಮಃ ಹ್ರೀ ಗುರುವೇ ನಮಃ. ಈ ಒಂದು ಮಂತ್ರವನ್ನು ಬರೆದು ದಂಪತಿಗಳಿಬ್ಬರು 9 ಬಾರಿ ಇದನ್ನು ಪಠನೆ ಮಾಡಬೇಕು. ಪಠನೆ ಮಾಡಿದ ನಂತರ ಬೆಲ್ಲವನ್ನು ಆ ನೀರಿಗೆ ಹಾಕಬೇಕು. ನಿಮ್ಮ ಹೆಸರನ್ನು ಬರೆದಿದ್ದ ಹಾಳೆಯನ್ನು ಆ ನೀರಿನಲ್ಲಿ 3 ಬಾರಿ ಅದ್ದಿ ತೆಗೆಯಬೇಕು. ನಂತರ ಈ ನೀರನ್ನು ಇಬ್ಬರು ತೆಗೆದುಕೊಂಡು ಹೋಗಿ ಅರಳಿ ಮರದ ಅಡಿಯಲ್ಲಿ ಸುರಿದು ಪೂಜೆಯನ್ನು ಸಲ್ಲಿಸಿ ಬರಬೇಕು. ನೀವು ಈ ರೀತಿಯಾಗಿ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದೇ ಆದಲ್ಲಿ 3 ತಿಂಗಳ ಒಳಗಾಗಿ ನೀವು ಸಂತಾನವನ್ನು ಪಡೆಯಬಹುದು. ನೀವು ಈ ಪರಿಹಾರ ವಿಧಾನವನ್ನು ಮಾಡುವ ಮುನ್ನ ನಮ್ಮ ಗುರೂಜಿಯವರ ಸಲಹೆಯನ್ನು ಪಡೆದು ಮಾಡಿದರೆ ಒಳ್ಳೆಯದು. ನಮ್ಮ ಗುರೂಜಿಯವರು ನಿಮಗೆ ಸೂಕ್ತವಾದ ಪರಿಹಾರ ವಿಧಾನವನ್ನು ವಿವರವಾಗಿ ತಿಳಿಸಿ ನಿಮ್ಮ ಸಮಸ್ಯೆಯನ್ನು ಶೀಘ್ರದಲ್ಲೇ ಪರಿಹಾರ ಮಾಡಿಕೊಡುತ್ತಾರೆ. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಯಾವುದೇ